ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಷ್ಟಕ್ಕೂ ಇವಳೇನ್ ಮದುವೆ ಆಗದೆ ಇರೋ ಹುಡುಗಿನ? ಅದು ಅಲ್ಲ, ಸೆಕೆಂಡ್. ನಮ್ಮ ಅಮ್ಮಂಗೆ ಹೊಡಿತ್ಯಾ? ಇದೇನಾ ಸಿದ್ದು, ನಿನಗೆ ನನ್ನ ಮೇಲಿರೋ ಪ್ರೀತಿ? ಪ್ರೀತಿನ ಮಧ್ಯದಲ್ಲಿ ತಗೊಂಡ್ಬರ್ಬೇಡ ಸ್ಯಾಮ್. ನೀನ್ ನಮ್ಮಮ್ಮನ ಮೇಲೆ ಕೈ ಮಾಡ್ದೆ. ನಾನ್ ನಿಮ್ಮಮ್ಮನ ಮೇಲೆ ಕೈ ಮಾಡಿದ್ ಮಾತ್ರ ನಿನಗೆ ಕಾಣಿಸ್ತಿದ್ಯಾ ಸಿದ್ದು? ನಿಮ್ಮಮ್ಮ ನನಗಂದು ಮಾತುಗಳು ನಿನ್ ಕೇಳಿಸ್ತಿಲ್ವಾ? ಸಿದ್ದು, ಎರಡು ಮಾತಾಡ್ದೆ ಅಂತ ನಿನ್ ಕಣ್ ಮುಂದೆನೆ ಹೊಡೆದ್ಲು. ನಾಳೆ ನೀನ್ ಹೊಡೆದಿದ್ದಕ್ಕೆ ಕಾರಣ ನಾನು ಅಂತ ನನ್ಗೆ ವಿಷ ಹಾಕಿ ಸಾಯಿಸಿದ್ರು ಸಾಯಿಸ್ಬಿಡ್ತಾಳೆ. ಇವಳು ವರ್ತನೆ ನೋಡ್ತಾ ಇದ್ರೆ ನಾಳೆ ನಿನ್ ಜೀವನ ಏನಾಗುತ್ತೋ ಅಂತ ನನ್ಗೆ ಭಯ ಆಗ್ತಿದೆ ಕಣೋ. ದೊಡ್ಡೋರು ಅಂದ್ರೆ ಭಯ ಭಕ್ತಿ ಇಲ್ಲ, ಪ್ರೀತ್ಸೋನು ಅಂದ್ರೆ ಲೆಕ್ಕನೇ ಇಲ್ಲ. ಇವಳು ನಿನ್ಗೆ ಯಾಕೋ ಬೇಕು? ಒಂದ್ಸಲ ಯೋಚನೆ ಮಾಡು. ಇವಳು ನನಗ್ ಸೊಸೆಯಾಗಿ ಬರೋದು ನನ್ಗಿಷ್ಟ ಇಲ್ಲ. ಇವಳ ಜೊತೆ ಇರೋದಕ್ಕಿಂತ ನಾನ್ ಸಾಯೋದೇ ಮೇಲು. ಏನು ನಿಮ್ ಮಗನ್ಗೆ ಕೋಪ ಬರ್ಸ್ತಿದ್ದೀರಾ? ನನ್ನ ಬಿಟ್ಬಿಡು ಅಂತ ಹೇಳ್ತಿದ್ದೀರಾ? ನಾನು ಸಿದ್ದು ಪ್ರೀತಿಸಿದೀವಿ. ಇದಕ್ಕೂ ಮುಂಚೆ ನಮ್ಗೆ ಯಾವತ್ತೂ ಜಗಳ ಆಗಿರ್ಲಿಲ್ಲ. ಈ ಜಗಳಗಳೆಲ್ಲ ಬರ್ತಿರೋದು ನಿಮ್ಮಿಂದಾನೆ. ಸ್ವಲ್ಪ ಓವರ್ ಆಕ್ಟಿಂಗ್ ನಿಲ್ಸಿದ್ರೆ ಸರಿಯಾಗಿರುತ್ತೆ. ನೋಡ್ದೇನೋ ಎಷ್ಟು ಮಾತಾಡ್ತಿದ್ದಾಳೆ. ನೀನು ಅವಳು ಆರಾಮಾಗಿರಿ, ನಾನೇ ಕೆರೆನೋ ಬಾವಿನೋ ನೋಡ್ಕೋತೀನಿ. ಸಾಯೋರು ಯಾರು ಹೀಗ್ ಮಾತಾಡಲ್ಲ. ಈ ಮೀನಾಕ್ಷಿ ಅಂದ್ರೆ ಆಡಿದ ಮಾತಕ್ಕೆ ತಪ್ಪೋಳಲ್ಲ. ನಾನು ಹೋಗ್ತೀನಿ. ಅಮ್ಮ 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 ಏನ್ ಮಾಡ್ತಾ ಇದ್ಯಾ? ಬಿಡಮ್ಮ ಬಿಡಮ್ಮ. ಏನಮ್ಮ ಈ ಹುಚ್ಚ ಕೆಲ್ಸ? ಏನ್ ಮಾಡ್ಲೋ? ನೀನ್ ಸಂತೋಷವಾಗಿರೋದೇ ನನಗ್ ಬೇಕಾಗಿರೋದು. ನಿನ್ನ ಸಂಪಾದನ್ ಮಧ್ಯೆ ನನ್ನಿಂದ ಜಗಳ ಬರ್ತಿದ್ಯಂತೆ. ಅದಕ್ಕೆ ನಾನ್ ಸತ್ತೋದ್ರೆ ನೀವ್ ಆರಾಮಾಗಿರ್ಬಹುದು. ಅಮ್ಮ ಅಮ್ಮ ಇಲ್ಲ ಅಂದ್ರೆ ನಾವು ಹೇಗೆ ಆರಾಮಾಗಿರ್ತೀವಮ್ಮ? ನನ್ನಿಂದ ದೂರ ಮಾಡೋ ಪ್ರೀತಿ ನಂಗೆ ಯಾಕಮ್ಮ? ನನ್ಗೆ ಆ ಪ್ರೀತಿ ಬೇಡ. ಅಳ್ಬೇಡ ಅಮ್ಮ. ಪ್ಲೀಸ್. ಏನಂದೆ ಸಿದ್ದು? ಸಂಪದ, ನೀನ್ ಸ್ವಲ್ಪ ಹೊತ್ತು ಬಾಯಿ ಮುಚ್ತೀಯಾ? ಅಮ್ಮ ಮುಚ್ಚಲ್ಲ. ಇವತ್ತು ಆ ಕಡೆನೋ ಈ ಕಡೆನೋ ತೀರ್ಮಾನ ಆಗ್ಬೇಕು. ನಿನಗೆ ನಿಮ್ಮಮ್ಮ ಬೇಕಾ, ನಾನ್ ಬೇಕಾ? ಸಂಪದ, ಏನ ಮಾತುಗಳು? ನನಗೆ ನೀವಿಬ್ರು ಬೇಕು. ಈಗಷ್ಟೇ ಪ್ರೀತಿ ಬೇಡ ಅಂದೆ. ನನಗೆ ನೀನ್ ನಂಬೋದಕ್ಕೆ ಆಗ್ತಿಲ್ಲ ಸಿದ್ದು. ನನಗೆ ಕ್ಲಾರಿಟಿ ಬೇಕು. ಏನಂತ? ನಿನ್ನ ಜೀವನದಲ್ಲಿ ನಾನಾಗ್ಲಿ ನಿಮ್ಮಮ್ಮ ಆಗ್ಲಿ ಇಬ್ರಲ್ಲಿ ಒಬ್ರಿರ್ಬೇಕು. ಹೇಳು, ನಿನ್ಗೆ ನಿಮ್ಮಮ್ಮ ಬೇಕಾ ಇಲ್ಲ ನಾನ್ ಬೇಕಾ? ಹೇಳು. ಮೌನ ಉತ್ತರ ಅಲ್ಲ ಸಿದ್ದು. ದುಡ್ಡುಗೋಸ್ಕರ ನೀಚ ಕೆಲಸ ಮಾಡೋ ನಿಮ್ಮಮ್ಮ ಬೇಕಾ ಇಲ್ಲ ಅಂದ್ರೆ ನಿನಗೋಸ್ಕರ ಎಲ್ಲ ಬಿಟ್ಟು ಬಂದಿರೋ ನಾನ್ ಬೇಕಾ? ನನಗೆ ನಮ್ಮಮ್ಮನೇ ಬೇಕು.
ನಮ್ಮಮ್ಮ ಆಗಿರೋದಕ್ಕೆ ನನ್ನ ಕಣ್ಣನ್ ರೆಪ್ಪೆ ಹಾಗೆ ನೋಡ್ಕೊಳ್ತಾ ನನಗೋಸ್ಕರ ತನ್ನ ದ್ವೇಷನೂ ಮರ್ತು ತನ್ನ ತಮ್ಮನ ಮುಂದೆ ತಲೆ ತಗ್ಗಿಸ್ಕೊಂಡು ಇನ್ನೂ ನಮ್ಮ ಅತ್ತೆ ಹತ್ರ ಬೈಸ್ಕೊತಿದ್ದಾಳೆ. ಆದ್ರೆ ನೀನು ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೇನೆ ಬಂದಾಗಿಂದ ಒಂದೇ ಗೋಳು. ಇನ್ನೆಷ್ಟು ದಿನ ಹೀಗೆ ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದೆ ಅಂತ ಮತ್ತೆ ನನ್ ಮೇಲೆ ಅನುಮಾನ. ಮಹಾಲಕ್ಷ್ಮಿಗೆ ಎಲ್ಲಿ ಹತ್ರ ಆಗ್ತೀನೋ ಅಂತ ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ದಿರೋಳು ಯಾಕೆ ಬಂದೆ? ಪ್ರತಿ ವಿಷಯಕ್ಕೂ ನಮ್ಮಮ್ಮನೇ ದೂಷಿಸ್ತಿದ್ಯಾ. ಯಾರ ಮೇಲಿನ ಕೋಪನೋ ನಮ್ಮಮ್ಮನ ಮೇಲೆ ತೋರಿಸ್ತಿದ್ಯಾ. ನೀನ್ ಶೌರ್ಯ ಪಕ್ಕ ಕಲ್ಯಾಣಿ ನೋಡಿ ತಡ್ಕೊಳಕ್ಕಾಗದೆ ರಿಯಾಕ್ಟ್ ಮಾಡ್ತಾ ಇದ್ಯಾ. ಅಲ್ಲೇ ಇದ್ದಿದ್ರೆ ಆಸ್ತಿ ಬರ್ತಿತ್ತು. ಈ ಸಿದ್ದು ಜೊತೆ ಅನಾವಶ್ಯಕವಾಗಿ ಬಂದೆ. ಇವನೊಬ್ಬ ಹೆಡ್ಡ, ಯಾವ್ದಕ್ಕೂ ಕೆಲ್ಸಕ್ಕೆ ಬರ್ದವನು ಅಂತ ನಿನ್ ಫೀಲಿಂಗ್ ಅಷ್ಟೇ ಅಲ್ವಾ? ಇಷ್ಟು ಚೀಪಾಗಿ ಹೇಗೆ ಮಾತಾಡ್ತಿದ್ಯಾ ಸಿದ್ದು? ಆಸ್ತಿನೇ ಬೇಕು ಅನ್ಕೊಂಡಿದ್ರೆ ಅಲ್ಲೇ ಇರ್ತಿದ್ದೆ ಅಲ್ವಾ? ನಿನಗೋಸ್ಕರ ನನ್ನ ಹೆತ್ತ ಮಗುನ್ ಕೂಡ ಬಿಟ್ಟು ಬಂದೆ. ನಿಲ್ಸು. ಮಾತಾಡಿದ್ರೆ ಹೆತ್ ಮಗು ಅಂತ್ಯ. ಈ ಭೂಮಿ ಮೇಲೆ ನೀನ್ ಮಾತ್ರ ಹೆತ್ತ ಹಾಗೆ. ಏನು ಅವನಿಲ್ಲ ಅಂದ್ರೆ ಸಾಯ್ತೀಯ ಏನು? ನಮ್ಮಮ್ಮ ಹೇಳ್ದಂಗೆ ನೀನೊಬ್ಳು ದರಿದ್ರ. ನಿನ್ ದರಿದ್ರ ನಿನ್ ಮಗನಿಗೂ ಕೂಡ ಬಂದಿದೆ. ಅವನಿಗೋಸ್ಕರ ಹೋದ್ ಪ್ರತಿ ಸರಿ ಸಾವಿನವರೆಗೂ ಹೋಗಿ ಬರ್ತಿದ್ದೀನಿ. ಅವನಿಲ್ಲ ಅಂದಿದ್ರೇನೆ ಚೆನ್ನಾಗಿರ್ತಿತ್ತು. ಸಾಯಿಸ್ಬಿಡ್ತೀನಿ ನನ್ನ ಮಗು ಬಗ್ಗೆ ಇನ್ನೊಂದು ಮಾತಾಡಿದ್ರೆ. ಏನೇ ನೀನ್ ಸಾಯಿಸೋದು? ನನ್ನಲ್ಲಿರೋ ರಾಕ್ಷಸನ ಅನಾವಶ್ಯಕವಾಗಿ ಎಬ್ಸಿದ್ಯಾ. ನೀನು ಅಗತ್ಯ ಇಲ್ಲ, ನಿನ್ ಪ್ರೀತಿನೂ ಅಗತ್ಯ ಇಲ್ಲ. ನಿನಗಿಂತ ಅಂದವಾಗಿರೋರು ಸಿಗ್ತಾರೆ. ಅಷ್ಟಕ್ಕೂ ನೀನ್ ಈ ಮನೆಯಲ್ಲಿ ನನ್ನ ಜೀವನದಲ್ಲಿ ಇರೋದಕ್ಕೆ ಅವಕಾಶ ಇಲ್ಲ. ಹುಡುಕ್ತಾ ನಿನ್ ಹಳೆ ಗಂಡನ ಹತ್ರನೇ ಹೋಗ್ತೀಯೋ, ಇಲ್ಲಾಂದ್ರೆ ಮುಖ ತೋರ್ಸಕ್ಕಾಗದೆ ಎಲ್ಲಾದ್ರೂ ಸಾಯ್ತೀಯೋ ಸಾಯಿ. ನಡಿ ಹೊರಗಡೆ. ಅಳಿಯಂದ್ರೆ ಏನಾಯ್ತಯ್ಯ? ಇವಳಿಗೆ ಇತ್ತೀಚೆಗೆ ಮೈಯಲ್ಲಿ ಕೊಬ್ಬು ಜಾಸ್ತಿ ಆಗಿದೆ ತಮ್ಮಯ್ಯ. ಅದಕ್ಕೆ ಆಚೆ ಕಳಿಸ್ತಾ ಇದ್ದೀವಿ. ನೀನ್ ಹೇಳ್ದ ಹಾಗೆ ಆ ಹುಡುಗಿ ಏನಾದ್ರೂ ತಪ್ಪು ಮಾಡಿರ್ಬೇಕು. ಆದ್ರೆ ಅಳಿಯಂದ್ರು ಹಾಗೆ ಒಂದು ಹುಡುಗಿ ಮೇಲೆ ಕೈ ಮಾಡೋದು, ಹಾಗೆ ಎಳ್ಕೊಂಡೋಗೋದು ಸಂಸ್ಕಾರ ಅಲ್ಲಕ್ಕ. ತುಂಬಾ ತಾಳ್ಮೆ ತಗೊಂಡಿದ್ದೀನಿ ಮಾವಯ್ಯ. ಹೋಗ್ಲಿ ಪಾಪ ಅಂತ ಸುಮ್ನೆ ಬಿಟ್ಟಿದ್ರೆ ಕೊಬ್ಬು ಜಾಸ್ತಿಯಾಗಿ ಅಮ್ಮನೇ ಹೊಡೆದ್ಲು. ನಾನೇನ್ ಗತಿ ಇಲ್ದಿರೋಳಲ್ಲ. ಹಾಗ ಅನ್ಕೊಳ್ಳೋನಾದ್ರೆ ನನ್ ಯಾಕೆ ನಿನ್ ಜೊತೆ ಕರ್ಕೊಂಡ್ ಬಂದೆ? ಬುದ್ಧಿ ಕೆಟ್ಟೋಗಿದ್ದಕ್ಕೆ ಕರ್ಕೊಂಡ್ ಬಂದೆ. ಅದಕ್ಕೆ ನೀನು ಹೊರಗಡೆ ಹಾಕಿ ಮಾಡಿರೋ ತಪ್ಪನ್ನ ಸರಿಪಡಿಸ್ಕೋಣ ಅಂತ. ನಡಿಯೇ. ಸಂಪದ, ಇಷ್ಟಕ್ಕೂ ಏನ್ ನಡೀತು ಅಂತ ಹೇಳು. ಅವಳತ್ರ ಏನ್ ಮಾತು ರಾಜಮ್ಮ? ಕಳಿಸ್ಬಿಟ್ ಬರ್ತೀವಿರು. ನಾನ್ ಮಾತಾಡ್ಬೇಕು, ನನಗೆ ವಿಷಯ ಗೊತ್ತಾಗ್ಬೇಕು. ಇಷ್ಟಕ್ಕೂ ಏನ್ ನಡೀತು ಅಂತ ಹೇಳು ಸಂಪದ. ಅಕ್ಕ ಹೇಳಕ್ಕ, ಅಷ್ಟಕ್ಕೂ ಏನಾಯ್ತು? ಇಷ್ಟು ದಿನ ನನಗೆ ಆಶ್ರಯ ಕೊಟ್ಟಿದ್ದೀರಾ ಅಂತ ಹೇಳ್ತಿದ್ದೀನಿ. ಈ ಮೀನಾಕ್ಷಿಗೆ ನಾನು ಇಲ್ಲಿರೋದು ಇಷ್ಟ ಇಲ್ಲ. ಮೀನಾಕ್ಷಿಗೆ ದುಡ್ಡಿನ ಆಸೆ. ದುಡ್ಡಿಗೋಸ್ಕರ ಏನಾದ್ರೂ ಮಾಡ್ತಾಳೆ.
ಮೀನಾಕ್ಷಿನ ನಂಬೋದು ವಿಷದಿಂದ ತುಂಬಿರೋ ಹಾವಿಗೆ ಸಮಾನ ಅಷ್ಟೇ. ದುಡ್ಡುಗೋಸ್ಕರ ಎಂತ ನೀಚ್ ಕೆಲ್ಸನಾದ್ರೂ ಮಾಡ್ತಾಳೆ. ಇಂಥವ್ರು ಸತ್ರು ಹುಟ್ಟಲ್ಲ. ಸಂಪದ, ದೊಡ್ಡವರು ಚಿಕ್ಕವರು ಅನ್ನೋದು ನೋಡ್ದೆ ಏನ ಮಾತುಗಳು? ನಿಜ. ಈ ಸಿದ್ದುನ್ ಕೂಡ ನಂಬೇಡಿ. ಮೇಕೆ ವೇಷ ಹಾಕಿರೋ ಹುಲಿ. ಹೋಗ್ಲಿ ಬಿಡು ಅಂತ ನಿನ್ಗೆ ಆಶ್ರಯ ಕೊಟ್ಟು ನಿನ್ನ ಚೆನ್ನಾಗಿ ನೋಡ್ಕೊಂತಿರೋ ನನ್ನ ಅಳಿಯನಿಗೆ ಅಕ್ಕನಿಗೆ ಅಂತ ಮಾತುಗಳು ಆಡ್ತೀಯ. ತಪ್ಪು ಸಂಪದ. ಇವಳನ್ನ ಹೀಗೆ ಬಿಟ್ರೆ ಏನೋ ಒಂದ್ ಹೇಳಿ ನಿಮ್ ಬಂಗಾರದಂತ ಮನ್ಸನ್ನ ಹಾಳ್ ಮಾಡ್ಬಿಡ್ತಾಳೆ ಕಣೋ. ಏ ಸಿದ್ದು, ಇವಳನ್ನ ಹೊರಗಡೆ ಹಾಕೋ. ಈ ದರಿದ್ರ ನಮ್ಮ ಮನೇಲಿ ಇರೋದ್ ಬೇಡ. ಪಾಪ ಅಕ್ಕ, ಇವಾಗ ಎಲ್ಲಿ ಅಂತ ಹೋಗ್ತಾಳೆ? ಬೇಡ ಅಂತ ಹೇಳಮ್ಮ. ಹೌದು ರೀ, ಅವಳಿಗೆ ಯಾರೂ ಇಲ್ವಲ್ಲ. ಅವರೇ ಪಾಪ ಅಂತ ಕರುಣೆ ಇಟ್ಟು ಕರ್ಕೊಂಬಂದ್ರು. ಅವರೇ ಈಗ ಒಳ್ಳೆಯವಳಲ್ಲ ಅಂತ ಓಡಿಸ್ತಿದ್ದಾರೆ. ಅವ್ರಿಗಿಂತಲೂ ಅವಳ ಬಗ್ಗೆ ನಮ್ಗೇನ್ ಗೊತ್ತು? ಬಿಟ್ಬಿಡು. ನಡಿಯೇ. ಬಾವಾ ಬಾವಾ, ಬೇಡ ಬಾವಾ, ಅಕ್ಕನ ಇಲ್ಲೇ ಇರೋಕ್ ಬಿಡು ಪ್ಲೀಸ್, ಬಿಟ್ಬಿಡು ಬಾವಾ. ಅಯ್ಯೋ ಲಕ್ಷ್ಮಿ, ಇಂಥವಳು ನಮ್ಮ ಮನೇಲಿ ಇರಬಾರ್ದು. ಹಿಡ್ದಿರೋ ದರಿದ್ರನ ಎಷ್ಟು ಬೇಗ ಆಚೆ ಹಾಕ್ತಿವೋ ಅಷ್ಟು ಒಳ್ಳೇದು. ನಿನ್ಗೇನು ಗೊತ್ತಾಗಲ್ಲ, ನೀನ್ ಅಮಾಯಿಕೆ. ಏಯ್, ಆಚೆ ಕಳ್ಸೋ. ನಡಿಯೇ. ಬಿಟ್ಬಿಡು ಬಾವಾ. ಇಲ್ಲೇ ಇರೋದಕ್ ಬಿಡು ಬಾವಾ. ಲಕ್ಷ್ಮಿ, ಇರಮ್ಮ. ಬಾವಾ. ಸಾಯ್ತೀಯೋ ಬಿಡ್ತೀಯೋ ನಿನ್ನಿಷ್ಟ. ಇನ್ಮೇಲಿಂದ ನನಗೂ ನಿನಗೂ ಸಂಬಂಧ ಇಲ್ಲ. ಐ ಲವ್ ಯು ಸ್ಯಾಮ್. ನಾನು ಎಲ್ಲ ಏರ್ಪಾಡು ಮಾಡಿದ್ದೀನಿ. ನೀನು ಯಾವಾಗ ರೆಡಿ ಅಂತೀಯೋ ಅವಾಗೇ ಹೊರಟೋಗೋಣ. I love you, Sam. Believe me, Sam. ನನ್ನೇ ನಂಬಿಲ್ಲ ಅಂದ್ರು ನಮ್ಮ ಪ್ರೀತಿನ ನಂಬು. ನಾವು ಕಂಡಿರೋ ಕನಸುಗಳನ್ನ ನಂಬು. ಅಮ್ಮ, ಅಲ್ಲೋಡಿ, ಶೌರ್ಯ ಕಲ್ಯಾಣಿ ಬಂದ್ರು. ಅಮ್ಮ, ಆರತಿ ಬೆಳಗಿ. ಶ್ರೇಯಃಕಾಂತಾಯ ಕಲ್ಯಾಣನಿಧೇ ಧೀರ್ಧಿನಾಂ ಶ್ರೀವೇಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಕರ್ಪೂರ ಪರಿಮಳ ಶೋಭಿತ ಮಂಗಳ ನೀರಾಜನಂ ಸಮರ್ಪಯಾಮಿ, ದೀಪಂ ದರ್ಶಯಾಮಿ. ಏನ್ ಶೌರ್ಯ, ಬೇರೆ ಬಟ್ಟೆ ಹಾಕೊಂಡ್ಬಿಟ್ಟಿದ್ಯಾ? ಪ್ರೆಸಿಡೆಂಟ್ ಅವರು ಹೊಸ ಬಟ್ಟೆ ಕೊಟ್ರಮ್ಮ, ಇದ್ರಲ್ಲೇ ಪೂಜೆ ಕೂತ್ಕೊಂಡಿದ್ವಿ. ಗೊಂಬೆ ಪೂಜೆ ಚೆನ್ನಾಗಾಯ್ತಾ? ತುಂಬಾ ಚೆನ್ನಾಗಾಯ್ತಮ್ಮ. ಚೆನ್ನಾಗಾಗೋದು ಅಷ್ಟೇ ಅಲ್ಲಮ್ಮ, ಅಲ್ಲಿ ಕಲ್ಯಾಣಿನ ಹೊಗಳದೆ ಇರೋರೇ ಇರ್ಲಿಲ್ಲ ಗೊತ್ತಾ?
ಅನುಪಮ ಅವರೇ, ತಾವು ನನ್ನ ಮಗನ್ನ ಬಿಟ್ರೆ ನಾವು ಆರತಿ ಕೊಡ್ತೀವಿ. ಅಮ್ಮ, ಕಲ್ಯಾಣಿಗೆ ಆರ್ತಿನೇ ಕೊಡ್ಲಿಲ್ಲ? ನಾನು ನನ್ನ ಮಗ ಕ್ಷೇಮವಾಗಿರ್ಬೇಕು, ನನ್ನ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಮಾತ್ರ ಪೂಜೆ ಮಾಡಿದ್ದೀನಿ. ಕಲ್ಯಾಣಿ ಕೂಡ ನಮ್ಮ ಕುಟುಂಬನೇ ಅಲ್ವಾ? ಹಾಗಂತ ನೀವ್ ಅನ್ಕೊಂಡ್ರೆ ಸರಿ ಹೋಗಲ್ಲ, ನಾನು ಅನ್ಕೋಬೇಕು. ದಮಯಂತಿ, ಮಾವಯ್ಯ ಬಿಟ್ಬಿಡಿ. ಅನುಪಮಮ್ಮ ದೃಷ್ಟಿ ತೆಗೆದ್ರಲ್ಲ, ಅದೇ ಸಾಕು ನನಗೆ. ಪುರೋಹಿತ್ರೆ, ಪೂಜೆ ಎಲ್ಲ ಮುಗಿತಲ್ವಾ? ಹೊಸ ದಂಪತಿಗಳು ದೊಡ್ಡವರ ಆಶೀರ್ವಾದ ತಗೊಂಡ್ರೆ ಅವ್ರಿಗೆ ಒಳ್ಳೇದಾಗುತ್ತೆ. ಹಾಗೆ ಆಶೀರ್ವಾದ ತಗೊಂಡ್ರೆ ಪೂಜೆ ಪೂರ್ತಿ ಆಗುತ್ತೆ. ಆಮೇಲೆ ಹರಕೆ ಹೊತ್ಕೊಂಡಿರೋರು ಹರಕೆ ತೀರಿಸ್ಬೇಕು. ಸರಿ ಪುರೋಹಿತ್ರೆ. ನಮಗೆ ಆಶೀರ್ವಾದ ಮಾಡಿ ಅಜ್ಜಿ. ನಾವು ವಯಸ್ಸಲ್ಲಿ ದೊಡ್ಡೋರೇ ಆದ್ರೂ ಮೊದಲು ನೀವು ಆಶೀರ್ವಾದ ತಗೋಬೇಕಾಗಿರೋದು ಅನುಪಮ ಹತ್ರ. ನನ್ನ ಹತ್ರನಾ? ಹೌದು ಅನುಪಮ. ಶೌರ್ಯ, ಕಲ್ಯಾಣಿ, ಹೋಗಿ. ಆರ್ತಿಗೊಂದು ಕೀರ್ತಿಗೊಂದು ಮಕ್ಕಳನ್ನ ಹೆತ್ತು ಸಂತೋಷವಾಗಿರಿ. ಕಲ್ಯಾಣಿ, ಇನ್ನು 100 ವರ್ಷ ಮಕ್ಕಳು ಮೊಮ್ಮಕ್ಕಳ ಜೊತೆ ಸಂತೋಷವಾಗಿರಿ. ಅಪ್ಪ, ಈ ಕಡೆ ಬನ್ನಿ. ಅಮ್ಮ, ಆಶೀರ್ವಾದ ಮಾಡಮ್ಮ. ನನ್ನ ಆಶೀರ್ವಾದ ನಿನಗೆ ಮುಖ್ಯ ಅಲ್ವಲ್ಲ ಶೌರ್ಯ? ಇನ್ಯಾಕ್ ನಾನ್ ನಿನಗೆ ಆಶೀರ್ವಾದ ಮಾಡಬೇಕು? ಅದ್ಯಾಕಮ್ಮ ಹೀಗೆ ಹೇಳ್ತಿದ್ಯಾ? ನಿಜನೇ ಅಲ್ವೇನೋ? ನೀನು ಹೆತ್ತ ತಾಯಿ ಹತ್ರ ಆಶೀರ್ವಾದಕ್ಕೋಸ್ಕರ ಬರ್ತೀನೋ ಅನ್ಕೊಂಡು ನಾನು ದಡ್ಡಿ ಹಾಗೆ ಈ ಅಕ್ಷತೆನ ತಗೊಂಡೆ. ಆದ್ರೆ ನೀನು ಮಾತ್ರ ಹೆಂಡತಿ ಜೊತೆ ಸೇರ್ಕೊಂಡು ಅವ್ರ ಹತ್ರ ಆಶೀರ್ವಾದ ತಗೊಳ್ಳೋದಕ್ಕೆ ಹೋದೆ. ಅಂದ್ರೆ ನಿನಗೆ ನಾನು ಮುಖ್ಯ ಅಲ್ಲ, ನನ್ನ ಆಶೀರ್ವಾದ ಬೇಡ ಅಂತಾನೆ ತಾನೇ ಅರ್ಥ?
ದಮಯಂತಿ, ಏನ್ ನೀನ್ ಮಾಡ್ತಿರೋ ಕೆಲ್ಸ? ಅಮ್ಮನವ್ರು ಪೂಜೆ ಮಾಡಿದ ಅಕ್ಷತೆನ ಈ ರೀತಿ ನೆಲಕ್ ಬಿಸಾಕ್ತಾ ಇದೆಯಲ್ಲ, ಹಾಗ್ ಮಾಡ್ಬಾರ್ದು ದಮಯಂತಿ. ನೀನು ಮಧ್ಯದಲ್ಲಿ ಮಾತಾಡ್ಬೇಡ ಅನುಪಮ. ಎಲ್ರೂ ಸೇರ್ಕೊಂಡು ನನ್ನ ಹುಚ್ಚಿ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅಕ್ಷತೆ ನೆಲಕ್ ಬಿಸಾಕಿ ಬರೋ ಅನಿಷ್ಟಕ್ಕಿಂತ ನಿನ್ನ ಕೈಯಿಂದ ಮಾಡ್ದೆ ಅಲ್ವಾ, ಅದು ಎಲ್ಲದಕ್ಕಿಂತ ದೊಡ್ಡ ಅನಿಷ್ಟ.